नारायणं निखिलपूर्णगुणैकदेहं निर्दोषमर्पितमखिलैः स्वाक्यैः अस्योद्भवादितमशेषविशेषितोऽपि वन्द्यं सदा प्रियतं सन्नमामि अभ्रं भङ्गरहितम् अचलं विभवं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नमः ಶ್ರೀಗುರುಭ್ಯೋ ನಮಃ ಹರಿ ಓಂ 108ನೇ ಶ್ಲೋಕದ ಅರ್ಥ ಆಗಬೇಕು ಹೌದಾ ಸರಿ ಯಥೇಷ್ಟಮಧ್ಯಾಸ್ತಶಿಲಾಂ ಯಮೀ ಸುನಿಯಮೀ ಸತಾಂ ನಾಧ್ಯಾಸತೆ ಯಾಮೇಕಾಹಂ ದೈವಭಗ್ನಾಸ್ತಪಸ್ವಿನಃ ಪದಚ್ಛೇದ ನೋಡಿ ಯಥೇಷ್ಟಂ ಅಧ್ಯಾಸ್ತ ಶಿಲಾಂ ಯಮೀ ಸುನಿಯಮೀ ಸಹ ತಾಂ ನ ಅಧ್ಯಾಸತೆ ಯಾಂ ಏಕಾಹಂ ದೈವಭಗ್ನಾಃ ತಪಸ್ವಿನಃ ಅನ್ವಯ ನೋಡಿ ಯಮೀ ಮನೋನಿಗ್ರಹವುಳ್ಳ ಸುನಿಯಮೀ ಉತ್ತಮವಾದ ಶೌಚಾದಿ ನಿಯಮವುಳ್ಳ ಸುನಿಯಮಿ ಉತ್ತಮವಾದ ಶೌಚಾದಿ ನಿಯಮವುಳ್ಳ ಸಹ ಆ ವಿಷ್ಣು ತೀರ್ಥರು ದೈವಭಗ್ನಾಃ ದೇವರ ಅನುಗ್ರಹರಹಿತರಾದ ತಪಸ್ವಿನಃ ಮುನಿಗಳು ಯಾಂ ಶಿಲಾಂ ಯಾವ ಕಲ್ಲಿನ ಮೇಲೆ ಯಾಂ ಶಿಲಾಂ ಯಾವ ಕಲ್ಲಿನ ಮೇಲೆ ಏಕಾಹಂ ಒಂದು ದಿನವೂ ನಾಧ್ಯಾಸತೆ ಕುಳಿತುಕೊಳ್ಳುವುದಿಲ್ಲವೋ ತಾಂ ಆ ಕಲ್ಲಿನ ಮೇಲೆ ಯಥೇಷ್ಟಂ ಸ್ವೇಚ್ಛಾನುಸಾರವಾಗಿ ಅಧ್ಯಾಸ್ತ ಕುಳಿತುಕೊಂಡರು
ಅಧ್ಯಾಸ್ತ ಕುಳಿತುಕೊಂಡರು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಪವನಾಂಶಾನುಜೋ ಜಿತ್ವಾ ಪವನಂ ರೇಚಕಾದಿಭಿಃ ವಿಷಯೇಭ್ಯೋ ಹೃಷಿಕಾಶ್ವಾನ್ ಮನೋಯಂತ್ರ ಸಮಾಹರತ್. ಹೀಗೆ ನೋಡಿ ಎಷ್ಟು ಅದ್ಭುತ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಾಯುದೇವರ ಅಂಶರಾದ ಮಧ್ವಾಚಾರ್ಯರ ತಮ್ಮರಾದ ವಿಷ್ಣುದೇವರು ಪವನಾಂಶರಾದ ಪವನಾಂಶರಾದ ಮಧ್ವಾಚಾರ್ಯರ ತಮ್ಮರಾದ ವಿಷ್ಣು ತೀರ್ಥರು ಆ ಪವನ ಜಯವನ್ನ ಗೆದ್ದರು ಅಂತ. ಏನು ಪವನ ಜಯ? ಆ ಉಸಿರಾಟವನ್ನ ಗೆದ್ದರಂತೆ, ಉಸಿರನ್ನ ಗೆದ್ದರು ಅಂತ ಹೇಳ್ತಾ ಇದ್ದಾರೆ. ಏನು? ಪ್ರಾಣಾಯಾಮ ನೋಡಿ. ಪ್ರಾಣಾಯಾಮದಲ್ಲಿ ರೇಚಕ, ಪೂರಕ, ಕುಂಭಕ ಅಂತ ಹೇಳಿ 3 ಅಂಗಗಳು. ರೇಚಕ ಬಿಡುವುದು, ಪೂರಕ ತುಂಬಿಸುವುದು, ಕುಂಭಕ ತುಂಬಿಸಿದಂತಹ ಗಾಳಿಯನ್ನ ಹೃದಯದಲ್ಲಿ ಸ್ವಲ್ಪ ಹೊತ್ತು ಇಟ್ಟುಕೊಳ್ಳುವುದು. ರೇಚಕ, ಪೂರಕ, ಕುಂಭಕ ಇವುಗಳನ್ನ ಮಾಡೋದ್ರಿಂದ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಬರುತ್ತೆ ಅಂತ. ಅದರಿಂದ ಅವರು ವಾಯು ಜಯವನ್ನೂ ಗೆದ್ದರು. ಈಗ ನಾವೆಲ್ಲ ಕೇಳ್ತೇವೆ, ಈಗ ರಾಯರು ಸಜೀವ ವೃಂದಾವನಸ್ಥರಾಗಿದ್ರು, ಜೀವಂತನೇ ಹೋಗಿ ಆ ಒಂದು ತಗ್ಗಿನಲ್ಲಿ ಕುಳಿತಾಗ ಮೇಲ್ಗಡೆ ವೃಂದಾವನ ಕಟ್ಟಿದರು ಅಂತ. ಕಟ್ಟಿದ ಮೇಲೆ ಅಲ್ಲಿ ವಾಯುವಿನ ಸಂಚಾರವೇ ಇಲ್ಲ. ಹೇಗೆ ಅವರೆಲ್ಲ ಗೆದ್ದಿದ್ದು? ವಾಯುವಿನ ಜಯವನ್ನ ಗೆದ್ದಿದ್ದು ಹೇಗೆ? ಹೀಗೆ ಪ್ರಾಣಾಯಾಮದಿಂದ. ವಾದಿರಾಜ ಮೊದಲಾದ ಯಾರ್ಯಾರು ಸಜೀವ ವೃಂದಾವನಸ್ಥರಾಗಿದ್ದಾರೋ ಎಲ್ಲರೂ ಕೂಡ ಈ ಒಂದು ಪ್ರಾಣಾಯಾಮದಿಂದಲೇನೆ ಅಂತಹ ಶಕ್ತಿ ಅವರಿಗೆ ಬಂದಿತ್ತು. ಹೇಗೆ ಅಂತಂದ್ರೆ, ಆ ಮುಖ್ಯ ಪ್ರಾಣ ದೇವರ ಅನುಗ್ರಹವನ್ನ ಪಡೆದು ಈ ಒಂದು ವಾಯು ಜಯವನ್ನ ಗೆದ್ದು ವಾಯುವಿನ ಜಯವನ್ನ ಸಾಧಿಸಿಕೊಳ್ತಾರಂತೆ. ಹೇಗೆ? ದಾರಿ ಬಿಟ್ಟು ಓಡುವಂತಹ ಕುದುರೆಗಳನ್ನ ಒಬ್ಬ ಸಾರಥಿ ತನ್ನ ಒಂದು ಲಗಾಮಿನಿಂದ ಹಿಡಿದು ಸರಿದಾರಿಗೆ ತರ್ತಾನೆ. ಹೇಗೋ ಹಾಗೆ ಇಲ್ಲಿ ಇಂದ್ರಿಯಗಳೆಂಬ ಕುದುರೆಗಳನ್ನ ಸಾರಥಿಯಂತಿರುವಂತಹ ಮನಸ್ಸಿನಿಂದ ಅಡ್ಡದಾರಿಗಳು ಯಾವ್ದ್ಯಾವುದು? ರೂಪ, ಶಬ್ದ, ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗದಂತೆ ಮನಸ್ಸೆಂಬ ಆ ಒಂದು ಇಂದ್ರಿಯವನ್ನ, ಮನಸ್ಸೆಂಬ ಒಂದು ಇಂದ್ರಿಯದಿಂದಾಗಿ, ಸಾರಥಿಯಿಂದಾಗಿ ಅನೇಕ ಅನೇಕ ಕುದುರೆಗಳನ್ನ, ಇಂದ್ರಿಯಗಳನ್ನ ಗೆದ್ದರು ಅಂತ. ಹೇಗೆ ಒಬ್ಬ ಸಾರಥಿ ಕುದುರೆಗಳನ್ನ ಸರಿಯಾದ ದಾರಿಗೆ ಹೋಗದೇ ಇರುವ ಹಾಗೆ ಒಬ್ಬ ಒಳ್ಳೆಯ ಸಾರಥಿ ತಡಿತಾನೋ, ಹಾಗೆ ಈ ಇಂದ್ರಿಯಗಳೆಂಬ ಕುದುರೆಗಳನ್ನ ಅಡ್ಡದಾರಿ ಹಿಡಿಯುವಂತ, ಯಾವ್ದು ಅಡ್ಡದಾರಿ? ವಿಷಯ ಪದಾರ್ಥಗಳು, ರೂಪ, ಶಬ್ದ, ರಸ, ಗಂಧ, ಸ್ಪರ್ಶ. ಈ ವಿಷಯ ಪದಾರ್ಥಗಳ ಕಡೆಗೆ ಹೋಗದೇನೆ ಮನಸ್ಸೆಂಬ ಸಾರಥಿಯು ಆ ಇಂದ್ರಿಯಗಳೆಂಬ ಕುದುರೆಗಳನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು ಅವರು ಪ್ರಾಣಾಯಾಮ, ಪ್ರತ್ಯಾಹಾರ, ಈ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದನ್ನ ಪ್ರತ್ಯಾಹಾರ ಅಂತ ಕರಿತೇವೆ. ಇದನ್ನ ಎಲ್ಲರೂ ಕೂಡ ಮಾಡಬೇಕು. ಕಣ್ಣಿನಿಂದ ರೂಪವನ್ನ ನೋಡ್ಲೇಬೇಕಾಗುತ್ತಲ್ಲ ಆಚಾರ್ಯ. ರೂಪವನ್ನ ನೋಡದೆ ಇರೋದು ಹೇಗೆ ಅಂದ್ರೆ, ಎಷ್ಟು ಬೇಕೋ ಅಷ್ಟು ರೂಪವನ್ನ ನೋಡೋದು ಕೂಡ ಒಂದು ಪ್ರತ್ಯಾಹಾರ. ನೋಡಿ, ನಿಮ್ಮ ಕೆಲಸ ಆದ್ರೆ ಸಾಕು, ಹೆಚ್ಚಿನದ್ದು ಬೇಡ ಅಂತ. ಈಗ ಆಯಾಯ ಇಂದ್ರಿಯಗಳು ಆಯಾ ಕೆಲಸವನ್ನ ಮಾಡ್ಲೇಬೇಕು. ಅದರಿಂದನೂ ಅವರು
ರೂಪಗಳನ್ನ, ಕಣ್ಣಿನಿಂದ ರೂಪವನ್ನ, ಕಿವಿಯಿಂದ ಶಬ್ದವನ್ನ, ಚರ್ಮದಿಂದ ಸ್ಪರ್ಶವನ್ನ, ಮೂಗಿನಿಂದ ಗಂಧವನ್ನ, ನಾಲಿಗೆಯಿಂದ ಆ ಒಂದು ರಸವನ್ನ ತೆಗೆದು ಬಿಟ್ರೆ ಬದುಕೋದು ಹೇಗೆ? ಹೌದು, ಸರಿ, ಅದನ್ನ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಅವ್ ಮಲ್ಕೊಂಡಾಗಲೂ ಕೂಡ ನಮ್ಮ ತ್ವಗೀಂದ್ರಿಯಕ್ಕೆ ಜ್ಞಾನ ಇರ್ತದೆ. ಯಾರಾದ್ರೂ ಮುಟ್ಟಿದ್ರೆ, ಬಿಸಿದೆ ಏನಾದ್ರೂ ಬಿದ್ರೆ, ಚಾದರ್ ಹೊಚ್ಕೊಂಡಿರ್ತೀವೋ ಇಲ್ವೋ, ಆ ರೀತಿಯೆಲ್ಲ ತ್ವಗೀಂದ್ರಿಯಕ್ಕೆ ಜ್ಞಾನ ಬರ್ತಾನೇ ಇರ್ತದೆ. ತ್ವಗೀಂದ್ರಿಯಕ್ಕೆ ಸಂಯೋಗ ಆಗ್ತಾನೆ ಇರ್ತದೆ. ಅವಾಗ ಯಾವ ಶಬ್ದ ಕೇಳಿಸ್ತಾ ಇರೋದಿಲ್ಲ, ಕಿವಿಯ ಕೆಲಸ ಇರೋದಿಲ್ಲ, ಕಣ್ಣಿನ ಕೆಲಸ ಇರೋದಿಲ್ಲ, ಮೂಗಿನ ಕೆಲಸ ಇರೋದಿಲ್ಲ, ನಾಲಿಗೆಯ ಕೆಲಸ ಇರೋದಿಲ್ಲ. ಆದರೆ ತ್ವಗೀಂದ್ರಿಯಕ್ಕೆ ಸ್ಪರ್ಶ ಇದ್ದೇ ಇರ್ತದೆ. ಮತ್ತೆ ಪ್ರತ್ಯಾಹಾರ ಹೇಗೆ ಮಾಡೋದು, ಉದ್ಧಾರ ಹೇಗೆ ಅಂತ ಪ್ರಶ್ನೆ ಬಂದಾಗ, ಯಾವುದು ಅನಿವಾರ್ಯವಾದದ್ದು ಅದನ್ನ ಮಾಡಿದ್ರೆ ಯಾವ ದೋಷ ಇಲ್ಲ. ಅದನ್ನು ಪ್ರತ್ಯಾಹಾರ ಎಂಬುದಾಗಿ ಗ್ರಹಣೆ ಮಾಡಿದೆ ಶಾಸ್ತ್ರ. ಆದ್ದರಿಂದಾಗಿ ಇವರು ಪ್ರಾಣಾಯಾಮದಿಂದಾಗಿ ಅಂತಹ ಒಂದು ಪ್ರತ್ಯಾಹಾರವನ್ನ, ಇಂದ್ರಿಯ ಜಯವನ್ನ ಸಾಧಿಸುವಂತಹ ಶಕ್ತಿ ಒಂದು ಪ್ರಾಣಾಯಾಮಕ್ಕೆ ಇದೆ ಅಂತ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಅದ್ಭುತವಾಗಿ ಹೇಳ್ತಾನೆ. 5ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯ ಕೊನೆಯಲ್ಲಿ ಹೇಳ್ತಾನೆ ಹೇಗೆ ಹೇಗೆ ಮಾಡಬೇಕು. ನಾತ್ಯುಚ್ಛ್ರಿತಂ ನಾತಿ ನೀಚಂ, ಯಾವ ಆಸನದಲ್ಲಿ ಕುಳಿತುಕೊಳ್ಳಬೇಕು, ಅತಿ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳಬಾರದು, ಅತಿ ಕೆಳಗ ಏನು ಹಾಸ್ಕೊಳ್ಳದೇನೆ ಕುಳಿತುಕೊಳ್ಳಬಾರದು. ಸಮಂ ಕಾಯ ಶಿರೋಗ್ರೀವಂ, ಕರೆಕ್ಟ್ ಸ್ಟ್ರೈಟ್ ಆಗಿ ಕೂಡಬೇಕು. ನಮ್ಮ ಒಂದು ಕುತ್ತಿಗೆ ಮೇಲೂ ನೋಡ್ತಿರ್ಬೋದು, ಕೆಳಗೂ ನೋಡ್ತಿರ್ಬೋದು, ಸ್ಟ್ರೈಟ್ ಆಗಿ ನೋಡ್ತಾ ಇರಬೇಕು. ಈ ರೀತಿ ಅನೇಕ ರೀತಿ ಹೇಳ್ತಾನೆ. ನಿಯತಾತ್ಮ ವಿಗತ ಭೀಹಿ, ಯಾವ ಭಯವೂ ಕೂಡ ಅವನಿಗೆ ಇರಬಾರದು. ಪರಮಾತ್ಮನೇ ಸರ್ವಸ್ವ ಅಂತ ಅವನ ಮೇಲೆ ಎಲ್ಲವೋ ಭಾರವನ್ನ ಹಾಕಿ ನಿಶ್ಚಿಂತೆಯಾಗಿ ಧ್ಯಾನ ಮಾಡಿದರೆ ಇಂದ್ರಿಯ ಜಯವನ್ನ ಸಾಧಿಸಬಹುದು. ಇದು ಅಸಾಧ್ಯ ಅಲ್ಲ, ಕಷ್ಟ ಸಾಧ್ಯ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಂತಹ ಕಷ್ಟ ಸಾಧ್ಯವಾದ ಇಂದ್ರಿಯ ಜಯವನ್ನ ಪ್ರಾಣಾಯಾಮದ ಮೂಲಕ ವಿಷ್ಣು ತೀರ್ಥರು ಸಾಧಿಸಿತ್ತು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪವನಾಂಶಾನುಜ ಜಿತ್ವಾ ಪವನಂ ರೇಚಕಾದಿಭಿಃ ವಿಷಯೇಭ್ಯ ಋಷಿಕಾಶ್ವಾನ್ ಮನೋಯಂತ್ರ ಸಮಾಹರತ್. ಅನ್ವಯ ನೋಡಿ. ಪವನಾಂಶಾನುಜ ವಾಯುದೇವಾಂಶರಾದ ಮಧ್ವಾಚಾರ್ಯರ ತಮ್ಮರಾದ ವಿಷ್ಣು ತೀರ್ಥರು, ವಾಯುದೇವಾಂಶರಾದ ಮಧ್ವರ ಅನುಜರಾದ ವಿಷ್ಣು ತೀರ್ಥರು, ವಾಯುದೇವ ಅಂಶರಾದ ಮಧ್ವರ ಅನುಜರಾದ ವಿಷ್ಣು ತೀರ್ಥರು, ರೇಚಕಾದಿಭಿಹಿ, ರೇಚಕ ಮೊದಲಾದ ಪ್ರಾಣಾಯಾಮದಿಂದ, ರೇಚಕ ಮೊದಲಾದ ಪ್ರಾಣಾಯಾಮದಿಂದ ಪವನಂ ಜಿತ್ವಾ ವಾಯು ಜಯವನ್ನು ಮಾಡಿಕೊಂಡು, ಅಥವಾ ಉಸಿರಾಟವನ್ನು ಜಯಿಸಿ ಅಂತ ಬರ್ಕೊಳ್ಳಿ, ಬೇಡ, ಉಸಿರಾಟವನ್ನು ಜಯಿಸಿ ಹೃಷಿಕಾಶ್ವಾನ್ ಇಂದ್ರಿಯಗಳೆಂಬ ಕುದುರೆಗಳನ್ನು ಮನೋಯಂತ್ರ
ಮನಸ್ಸೆಂಬ ಸಾರಥಿಯಿಂದ ಮನೋಯಂತ್ರ ಮನಸ್ಸೆಂಬ ಸಾರಥಿಯಿಂದ ವಿಷಯೇಭ್ಯ ಶಬ್ದಾದಿ ವಿಷಯಗಳ ದೆಸೆಯಿಂದ ಶಬ್ದಾದಿ ವಿಷಯಗಳ ದೆಸೆಯಿಂದ ಅಷ್ಟೇ. ಇದನ್ನೆಲ್ಲ ನಾವು ಹೇಳ್ಬೋದು ಅಷ್ಟೇ, ಊಹೆ ಮಾಡ್ಕೊಳ್ಬಹುದು, ಮಾಡೋದು ಕಷ್ಟ. ಫಸ್ಟ್ ಆಫ್ ಆಲ್ ಶುರು ಮಾಡಿದ್ರೆ ಏನೋ ಆಗೋಗ್ಬಿಡುತ್ತೆ, ಆ ಒಂದು ಕೂಡ್ಲಿಕ್ಕೆ ಆಗೋದಿಲ್ಲ. ಒಂದು ದಿನ ಕೂಡ್ಬಹುದು, ಮತ್ತೆ ಎರಡನೇ ದಿನ ಇನ್ನೊಂದು ವಿಘ್ನ ಬಂದೇ ಬಿಡ್ತದೆ. ವಿಷಯೇಭ್ಯ ಶಬ್ದಾದಿ ವಿಷಯಗಳ ದೆಸೆಯಿಂದ ಸಮಾಹರತ್ ಹಿಂದಿರುಗಿಸಿದರು ಹಿಂದಿರುಗಿಸಿದರು ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಸ್ಮರನ್ ಮುರಾರೇರಾಕಾರನ್ ದಧ್ಯಾವಧ್ಯಾತ್ಮಕೋ ವಿದಃ ಸಮಾಧಿಮಾಧಿಶಮನಂ ಯೋಗಿ ಲಭ್ಯಂ ಸಲಬ್ಧವಾನ್. ಇನ್ನೊಂದು ಯಾವ್ದಾದ್ರು ಬುಕ್ ಅಲ್ಲಿ ಯೋಗ ಲಭ್ಯಂ ಅಂತಿದೆನಾ? ಅಂದ್ರಲ್ಲಿ ಯೋಗಿ ಅಂತಾನೆ ಇದೆ. ತೊಂದ್ರೆ ಇಲ್ಲ, ಯೋಗನೂ ಬರ್ತದೆ, ತೊಂದ್ರೆ ಇಲ್ಲ. ನೋಡಿ, ಸರಿಯಾದ ವೇದಾಂತ ಜ್ಞಾನವುಳ್ಳ, ಏನ್ ಸರಿಯಾದ ಜ್ಞಾನ? ಜೀವ ಬೇರೆ, ಈಶ ಬೇರೆ ಅಲ್ಲ. ಇವ್ರು ಹೇಗೆ ನೋಡಿ, ಇಬ್ರೂ ಒಂದೇ, ನಾನು ನೀನು ಒಂದೇ ಅಂತ ಹೇಳಿದ ಮೇಲೆ ಯಾರನ್ನ ಕುರಿತು ಧ್ಯಾನ ಮಾಡಬೇಕು ಹೇಳಿ? ಯಾರನ್ನ ಕುರಿತು ಧ್ಯಾನ ಮಾಡಿ ಮೋಕ್ಷವನ್ನ ಪಡೆಯಬೇಕು? ನಾನೇ ದೇವರು ಅಂತಂದ ಮೇಲೆ ನನಗೆ ನನ್ನ ಬಗ್ಗೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋದು ಏನಾಯ್ತು ಹಾಗಾದ್ರೆ? ಎಲ್ಲವೂ ನನ್ನ ಅಧೀನದಲ್ಲೇ ಬಂತು. ಎಷ್ಟು ಹುಚ್ಚತನ ಇವರೆಲ್ಲ ಹೇಳೋದು. ಅನಂತ ಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ಪರಮಾತ್ಮನೇ ಬೇರೆ, ಅಲ್ಪ ಗುಣ, ಬರೇ ಬೆರಳೆಣಿಕೆ ಎಷ್ಟು, ಕೈಯಲ್ಲಿ ಎಷ್ಟು ಬೆರಳುಗಳಿವೆ? 10. ಅಷ್ಟು ಗುಣಗಳು ನಮ್ಮಲ್ಲಿ ಇಲ್ಲ. ಅಷ್ಟು ಅಲ್ಪ ಗುಣಗಳು ನಮ್ಮಲ್ಲಿ ಇದೆ. ಅಂತಹ ಅಲ್ಪಜ್ಞರಾದ ನಮಗೂ ಸರ್ವೋತ್ತಮ ಪರಮಾತ್ಮ ಐಕ್ಯವನ್ನ ಹೇಳಿಕ್ ಹೇಗ್ ಸಾಧ್ಯ? ಯಾವಾಗ ನಾವು ಭೇದವನ್ನ ಹೇಳ್ತೇವೋ ಆವಾಗ ಮಾತ್ರ ಅವನು ಸರ್ವೋತ್ತಮ, ಅನಂತ ಗುಣ ಪರಿಪೂರ್ಣ. ಅದರಲ್ಲಿ ಯಾವುದೋ ಒಂದು ಗುಣವನ್ನ ಧ್ಯಾನ ಮಾಡ್ತಾ ಮಾಡ್ತಾ, ಅವರ ಒಂದು ಆಕಾರವನ್ನ ಧ್ಯಾನ ಮಾಡ್ತಾ, ದಿವ್ಯ ಸ್ವರೂಪವನ್ನ ಚಿಂತನೆ ಮಾಡ್ತಾ, ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಗೆ ತಲುಪ್ತಾರಂತವ್ರು. ಸ್ಥಿರವಾದ ಮನಸ್ಸುಳ್ಳವರಾಗಿ ಯೋಗಿಗಳಿಗೆ ಮಾತ್ರವೇ ಈ ಒಂದು ಸಾಧ್ಯ. ಪ್ರಯತ್ನ ಪೂರ್ವಕವಾಗಿ ಇವರು ಕೂಡ ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ಯೋಗ ಎನ್ನುವಂಥದ್ದು ಎಷ್ಟು ಅದ್ಭುತ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡ್ತೇವೆ, ಎಷ್ಟು ಹೆಮ್ಮೆ ನಮ್ಮ ಒಂದು ಭಾರತಕ್ಕೆ. ಬರೀ ನಮ್ಮ ಶಾರೀರಿಕ ವೃದ್ಧಿಯನ್ನಲ್ಲ, ಈ ಆಧ್ಯಾತ್ಮಿಕ ಒಂದು ಸೆಳೆತವನ್ನು ಕೂಡ ಜಾಸ್ತಿ ಮಾಡುತ್ತೆ ಯೋಗ. ಆ ಯೋಗ ಮಾಡ್ಲಿಕ್ಕೂ ಯೋಗ ಬೇಕು ನಮಗೆ. ಯೋಗ ಮಾಡೋ ಯೋಗನೇ ಯೋಗವೇ ಇಲ್ಲ ನಮಗೆ, ಅದು ಪ್ರಾಬ್ಲಮ್. ಯೋಗ್ಯತೆ ಇದೆ, ಯೋಗ ಇಲ್ಲ. ಆದರೆ ಇವರು ಎಲ್ಲವನ್ನು ಬಿಟ್ಟವರಾಗಿ ಯೋಗದಿಂದಲೇ
ಅನೇಕ ಯೋಗಿಗಳು ಕೂಡ ಮೋಕ್ಷಕ್ಕೆ ಹೋಗಿದ್ದುಂಟು. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಆದ್ರೆ ಅವರಿಗೆ ಸಿಗುವಂತಹ ಲೋಕವೇ ಬೇರೆ, ಸರಿಯಾದ ಶಾಸ್ತ್ರಜ್ಞಾನವುಳ್ಳಂತಹ ವ್ಯಕ್ತಿ ಸಿಗುವಂತಹ ಲೋಕವೇ ಬೇರೆ. ನಾರಾಯಣ. ಅವನಿಗಿಂತಲೂ ಉತ್ತಮವಾದ ಲೋಕ. ಬರೀ ಅಷ್ಟೇ ಅಲ್ಲ, ಶಾಸ್ತ್ರಜ್ಞಾನಿಗೆ ಯಾವ ಲೋಕ ಸಿಗಬೇಕೋ ಅವನಿಗೆ ಆ ಲೋಕ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಯೋಗವನ್ನ ಅರಿತಂತಹ ವ್ಯಕ್ತಿ, ಅದೇ ವ್ಯಕ್ತಿ ಶಾಸ್ತ್ರಜ್ಞಾನ ಉಳ್ಳವನಾಗಿದ್ದರೆ ಅವನು ಇನ್ನೂ ಮನೋನಿಗ್ರಹವನ್ನ ಮಾಡಿ ಪ್ರತ್ಯಾಹಾರಾದಿಗಳನ್ನ ಮಾಡಿ ಇನ್ನೂ ಉತ್ತಮವಾದ ಲೋಕವನ್ನ, ಪರಮಾತ್ಮನ ಒಂದು ಸ್ವರೂಪವನ್ನ ಚಿಂತನೆ ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ತಲುಪಿ ಅದಕ್ಕಿಂತಲೂ ಉತ್ತಮವಾದ ಲೋಕವನ್ನ ಪಡೆದದ್ದುಂಟು ಜನಕ ಮಹಾರಾಜರುಗಳು. ಆಸ್ತಿಕ ಜನಕ ದಯ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಈ ರೀತಿ ಒಂದು ಸಮಾಧಿ ಸ್ಥಿತಿಯನ್ನ ಅವರು ತಲುಪಿದರು. ಪರಮಾತ್ಮನಲ್ಲಿಯೇ ಸದಾಕಾಲ ಮನಸ್ಸನ್ನ ಇಟ್ಟು ಧಾರಣ, ಧ್ಯಾನ, ಸಂಪ್ರಜ್ಞಾತ ಸಮಾಧಿ, ಇದು 3 ಯೋಗಾಂಗಗಳಂತೆ. ಪ್ರಜ್ಞೆ ಇರ್ತದೆ, ಆದ್ರೆ ಅಷ್ಟು ಮನಸ್ಸು ಅದರಲ್ಲಿ ಇರೋದಿಲ್ಲ ಅವರಿಗೆ. ಪ್ರಜ್ಞೆ ಇರ್ತದೆ, ಅಷ್ಟು ಮನಸ್ಸು ಅವರಿಗೆ ಇರೋದಿಲ್ಲ. ಈ ರೀತಿ ಅಂತಹ ಒಂದು ನೋಡಿ, ಅಲ್ಲಿ ಪರಮಾತ್ಮ ರೂಪ ಒಂದೇ ಚಿಂತನೆ, ಬೇರೇನೂ ಇರೋದಿಲ್ಲ. ಅಲ್ಲಿ ಯಾವ ಚಿಂತೆಯೂ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಸಮಾಧಿ ಅದು ಅಂತ. ಅಂದ್ರೆ ಈಗ ಸತ್ತವರ ಸಮಾಧಿನೂ ಕೂಡ ಮಾಡ್ತಾರೆ, ಅದು ಹೆಸರಿಗಷ್ಟೇ ಸಮಾಧಿ. ಅವರಿಗೆ ಯಾವ ಇಂದ್ರಿಯಗಳಿಲ್ಲ, ಅದರಿಂದಾಗಿ ಒಂದು ವಿಚಾರ ಇರೋದಿಲ್ಲ, ಆದ್ರೆ ಅದೊಂದು ಸಮಾಧಿ. ಆ ಸಮಾಧಿ ಅಲ್ಲ ಇದು. ಸದಾಕಾಲ ಪರಮಾತ್ಮನ ಒಂದು ಚಿತ್ರವೇನೇ ಅವರ ಮುಂದೆ ಕಾಣಿಸ್ತಾ ಇರ್ತದೆ, ಬೇರೇನು ಕಾಣಿಸೋದಿಲ್ಲ. ಅದು ಅಂತಹ ಸಮಾಧಿ, ಉತ್ತಮವಾದ ಸಮಾಧಿ. ಅಂತಹ ಒಂದು ಸಮಾಧಿಯ ಒಂದು ಅವಸ್ಥೆಯನ್ನ ಅವರು ತಲುಪಿದರು ಎಂಬುದಾಗಿ ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಪದಚ್ಛೇದ ನೋಡಿ. ಸ್ಮರನ್ ಮುರಾರೇಹೇ ಆಕಾರಂ ತದ್ಧ್ಯೌ ಅಧ್ಯಾತ್ಮಕೋವಿದಃ ಸಮಾಧಿಂ ಆಧಿಶಮನಂ ಯೋಗಿ ಲಭ್ಯಂ ಸಹ ಲಬ್ಧವಾನ್. ಪದಚ್ಛೇದ ಅನ್ವಯ ನೋಡಿ. ಅಧ್ಯಾತ್ಮಕೋವಿದಃ ಸಹ, ಅಧ್ಯಾತ್ಮಕೋವಿದಃ ಸಹ, ಅಧ್ಯಾತ್ಮ ವಿದ್ಯೆಯಲ್ಲಿ ನಿಪುಣರಾದ ವಿಷ್ಣು ತೀರ್ಥರು, ಅಧ್ಯಾತ್ಮ ವಿದ್ಯೆಯಲ್ಲಿ ನಿಪುಣರಾದ ವಿಷ್ಣು ತೀರ್ಥರು ಮುರಾರೇಹೇ ಆಕಾರಂ ಸ್ಮರನ್, ಮುರಾರೇಹೇ ಆಕಾರಂ ಸ್ಮರನ್, ನಾರಾಯಣನ ಸ್ವರೂಪವನ್ನು ಚಿಂತಿಸುತ್ತಾ, ನಾರಾಯಣನ ಸ್ವರೂಪವನ್ನು ಚಿಂತಿಸುತ್ತಾ ದಧ್ಯೌ ಧ್ಯಾನಿಸಿದರು, ದಧ್ಯೌ ಧ್ಯಾನಿಸಿದರು. ಯೋಗಿ ಮನಸ್ಸಿನ ತಡೆಯುಳ್ಳವರಿಂದ, ಯೋಗಿ ಮನಸ್ಸಿನ ತಡೆಯುಳ್ಳವರಿಂದ, ಅರ್ಥಾತ್ ಮನೋನಿಗ್ರಹವುಳ್ಳವರಿಂದ ಅಂತ ಅರ್ಥ. ಮನೋನಿಗ್ರಹವುಳ್ಳವರಿಂದ ಅಂತಾನೆ ಬರ್ಕೊಳ್ಳಿ, ಬೆಸ್ತದು. ಯೋಗಿ ಮನೋನಿಗ್ರಹವುಳ್ಳವರಿಂದ ನೋಡಿ, ಒಂದು ಮಾತಿದೆ ಗೊತ್ತಿರಬೇಕು. ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವನ್ ಎತ್ಕೊಂಡು ಹೋಗಿ ಅಂತ. ಒಂದೇ ಹೊತ್ತು ಯಾರು ಊಟ ಮಾಡ್ತಾನೋ ಅವನು ಶರೀರ ಚೆನ್ನಾಗಿರ್ತದೆ, ಯೋಗಿ ಅವನು. ಎರಡೊತ್ತುಂಡವ ಭೋಗಿ,
ಬೇಕಾದಷ್ಟಿದೆ ಮನೆಯಲ್ಲಿ, ನನಗೆ ಎಷ್ಟು ಬೇಕೋ 2 ಹೊತ್ತಂದ್ರೂ ಊಟ ಮಾಡ್ತಾನೆ. 3 ಹೊತ್ತುಂಡವ ರೋಗಿ. ರೋಗ ಬರ್ತಾನೆ ಇರ್ತದೆ ತುಂಬಾ ಜಾಸ್ತಿ ತಿನ್ನೋದ್ರಿಂದಾಗಿ. 4 ಹೊತ್ತುಂಡವನ ಎತ್ಕೊಂಡು ಹೋಗಿ ಮುಗೀತು ಒಂದು ಹಣೆ ಬರಹ ಅಂತ. ಹಂಗೆ ಈ ಪ್ರತ್ಯಾಹಾರ, ಸ್ವಲ್ಪ ತಿನ್ನೋದನ್ನ ಅರ್ಥ ಏನು? ಪ್ರತ್ಯಾಹಾರ ಅಂತ ಬಿಡೋದು ಅಂತ ಅರ್ಥ. ಅದರಿಂದಲೇನೆ ಮನಸ್ಸನ್ನ ಅದನ್ನ ಹಿಡಿತಲ್ಲಿಟ್ಕೊಳ್ಳಿಕ್ ಸಾಧ್ಯ. ಯೋಗಿ ಅಂದ್ರೇನು? ಮನೋನಿಗ್ರಹ ಉಳ್ಳವರಿಂದ ಲಭ್ಯಂ ಹೊಂದಲು ಶಕ್ಯವಾದ, ಲಭ್ಯಂ ಹೊಂದಲು ಶಕ್ಯವಾದ ಆಧಿಶಮನಂ, ಆಧಿಶಮನಂ ಆಧಿಶಮನಂ ಮಾನಸ ವ್ಯಥೆಯನ್ನು ನಿವಾರಿಸುವ, ಮಂಚದ ಮೇಲೆ ಆಧಿಶಮನಂ ಮಾನಸ ವ್ಯಥೆಯನ್ನು ನಿವಾರಿಸುವ ಆದಿಶಮನಂ ಮನಸ್ಸಿನ ವ್ಯಥೆಯನ್ನು ನಿವಾರಿಸುವ ಸಮಾಧಿಂ, ಸಮಾಧಿ ಸ್ಥಿತಿಯನ್ನು, ಸಮಾಧಿಂ ಸಮಾಧಿ ಸ್ಥಿತಿಯನ್ನು ಲಬ್ಧವಾನ್ ಪಡೆದರು, ಲಬ್ಧವಾನ್ ಪಡೆದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಒಂದು ಬೇಕಿತ್ತು. ಯಾವುದು? ಸ್ವರೂಪವನ್ನು ಚಿಂತಿಸುತ್ತಾ ಆದ್ಮೇಲೆ ನಾರಾಯಣನ ಸ್ವರೂಪವನ್ನು ಚಿಂತಿಸುತ್ತಾ ದಧ್ಯೌ ಧ್ಯಾನಿಸಿದರು. ಸರಿ. ದಧ್ಯೌ ಧ್ಯಾನಿಸಿದರು. ಮತ್ತೇನು ಪ್ರಶ್ನೆ ಇಲ್ವಾ? ದದಾತಿ ಅಂದ್ರೆ ಕೊಡೋದು ಅಲ್ವಾ? ಧಾತು. ಅದು ಅಲ್ಪ ಪ್ರಾಣ ದಕಾರ. ದದೌ ಬೇರೆ, ಇದು ದಧ್ಯೌ. ಸರಿ. ದಧ್ಯೌ ದಧ್ಯತು ದಧ್ಯುಹು ಝೈ ಚಿಂತಾಯಾಮ್ ಅಂತ ಧಾತು. ಸರಿನಾ? ಝೈ ಚಿಂತಾಯಾಮ್, ಚಿಂತನ, ಮನನ, ಧ್ಯಾನ ಎಲ್ಲವೂ ಪರ್ಯಾಯ ಶಬ್ದಗಳು. ಧೈ ಧೈ ಚಿಂತಾಯಾಮ್. ಝೈ ಚಿಂತಾಯಾಮ್ ಅಂತ ಧಾತು. ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ.